ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಪ್ಯಾರಾಮೆಡಿಕಲ್ ಅಪ್ಲಿಕೇಶನ್ ಹಾಕಿರುವಂಥ ವಿದ್ಯಾರ್ಥಿಗಳು ಹಾಗೂ JNM ನರ್ಸಿಂಗ್ ಅಪ್ಲಿಕೇಶನ್ ಹಾಕಿರುವಂಥ ವಿದ್ಯಾರ್ಥಿಗಳಿಗೆ ಆನ್ಲೈನ್ ಮುಖಾಂತರ ಡಾಕ್ಯುಮೆಂಟ್ ವೆರಿಫಿಕೇಷನ್ ಇವಾಗ ನಡೀತಾ ಇದೆ. ನೀವು ಲಾಗಿನ್ ಮಾಡಿ ನೋಡಿದಾಗ ನಿಮಗೆ ಅಲ್ಲಿ ಸ್ಟೇಟಸ್ ಸಬ್ಮಿಟೆಡ್ ಅಂತ ತೋರಿಸುತ್ತೆ. ಡಾಕ್ಯುಮೆಂಟ್ ವೆರಿಫೈಡ್ ಅಂತೂ ಕೂಡ ಬರುತ್ತೆ, ನಾಟ್ ವೆರಿಫೈಡ್ ಅಂತ ಇರುತ್ತೆ. ಆದರೆ ಗ್ರೀನ್ ಒಳಗಡೆ ನಿಮಗೆ ಸಬ್ಮಿಟ್ ಅಂತ ಇದ್ದರೆ ಯಾವುದೇ ಥರದಂಥ ಟೆನ್ಷನ್ ತೊಗೊಳ್ಳುವಂಥ ಅವಶ್ಯಕತೆ ಇಲ್ಲ. ನಿಮ್ಮ ಅಪ್ಲಿಕೇಶನ್ ಎಲ್ಲವೂ ಕೂಡ ಕರೆಕ್ಟ್ ಆಗಿದೆ ಅಂತ ಮೀನಿಂಗ್. ಆದರೆ ಭಾಳಷ್ಟು ವಿದ್ಯಾರ್ಥಿಗಳಲ್ಲಿ ಕನ್ಫ್ಯೂಷನ್ ಮತ್ತು ಟೆನ್ಷನ್ ಏನಾಗಿದೆ ಅಂತಂದರೆ, ನಮಗೆ ಮ್ಯಾಸೇಜ್ ಯಾಕೆ ಬಂದಿಲ್ಲ, ಆದರೆ ನಾವು ಲಾಗಿನ್ ಮಾಡಿ ನೋಡಿದಾಗ ನಮಗೆ ಇಲ್ಲಿ ಅಪ್ರೂವ್ಡ್ ಅಂತ ಇದೆ, ಆದರೆ ಮ್ಯಾಸೇಜ್ ಬಂದಿಲ್ಲ ಅಂತ ಟೆನ್ಷನ್ ಮಾಡ್ಕೊತಾ ಇದ್ದಾರೆ. ನೆನಪಿಟ್ಟುಕೊಳ್ಳಿ, ನಿಮ್ಮ ಮ್ಯಾಸೇಜ್ ಯಾವುದಕ್ಕೂ ಬೇಡ, ನಿಮ್ಮ ಮ್ಯಾಸೇಜ್ ಎದಕ್ಕೂ ಇಂಪಾರ್ಟೆಂಟ್ ಅಲ್ಲ. ನಿಮ್ಮ ಮ್ಯಾಸೇಜ್ ಬರಲಿ ಬರದೇನೇ ಇರಲಿ, ಬಂದವರು ಹ್ಯಾಪಿ ಪಡುವಂಥ ಅವಶ್ಯಕತೆ ಇಲ್ಲ, ಬರೆದವರು ಟೆನ್ಷನ್ ತೊಗೊಳ್ಳೋಂಥ ಅವಶ್ಯಕತೆ ಇಲ್ಲ. ನಿಮ್ಮ ಮ್ಯಾಸೇಜನ್ನು ಯಾರೂ ಕೂಡ ನೋಡೋದಿಲ್ಲ, ಯಾಕಂದರೆ ಇದು ಆನ್ಲೈನ್ ಆಗ್ತಾಯಿದೆ. ಎಲ್ಲ ಕೂಡ ಆನ್ಲೈನ್ ಇರೋದರಿಂದ ನಿಮಗಲ್ಲಿ ಆನ್ಲೈನ್ದಲ್ಲಿ ಏನಿದೆ ಅದೇ ಇಂಪಾರ್ಟೆಂಟು, ಮ್ಯಾಸೇಜ್ ಇಂಪಾರ್ಟೆಂಟ್ ಅಲ್ಲ. ನೆನಪಿಟ್ಟುಕೊಳ್ಳಿ, ಟೆನ್ಷನ್ ತೊಗೊಳ್ಳಿಕ್ಕೆ ಹೋಗಬೇಡಿ. ಅನ್ನೆಸೆಸರಿ ನೀವು ಟೆನ್ಷನ್ ತೊಗೊಳ್ಳೋಂಥ ಅವಶ್ಯಕತೆ ಇಲ್ಲ. ಮ್ಯಾಸೇಜ್ ಬರಲಿಲ್ಲ ಅಂದರೂ ಅವಶ್ಯಕತೆ ಇಲ್ಲ, ಬರಲೇಬೇಕಂತ ರೂಲ್ಸ್ ಇಲ್ಲ. ಬಂದರೂ ಕೂಡ ನಿಮಗೆ ಏನು ಕರೆದು ಸನ್ಮಾನ ಏನು ಮಾಡೋದಿಲ್ಲ. ಮ್ಯಾಸೇಜ್ ಅದು ಜಸ್ಟ್ ಫಾರ್ ಇಂಟಿಮೇಷನ್ ಸಲುವಾಗಷ್ಟೇ. ಮ್ಯಾಸೇಜ್ ಕೊಡಬೇಕಂತ ಅವರು ರೂಲ್ಸ್ ಏನು ಮಾಡಿಲ್ಲ, ಸುಮ್ಮನೆ ಒಂದು ಬಲ್ಕ್ SMS ಹಾಕ್ತಾರೆ ಅಷ್ಟೇ. ಸೊ ಹೀಗಾಗಿ ಯಾರು ಮೆಸೇಜ್ ಬಂದಿದೆ ಅಂತ ಹ್ಯಾಪಿ ಪಡ್ಕೊಳಕ್ಕೆ ಹೋಗ್ಬೇಡ್ರಿ, ಯಾವುದಾದ್ರೂ ಜಾತ್ರೆಗೂ ಕೂಡ ಹೋಗಕ್ಕೆ ಹೋಗ್ಬೇಡ್ರಿ. ಮ್ಯಾಸೇಜ್ ಬರದೇ ಇರಲಿ, ಅದು ಇಂಪಾರ್ಟೆಂಟ್ ಅಲ್ಲ. ನಿಮ್ಮ ಸ್ಟೇಟಸ್ ಲಾಗಿನ್ ಮಾಡಿದಾಗ ಏನು ಕಾಣಿಸುತ್ತಲ್ಲ ಅದು ತುಂಬ ಇಂಪಾರ್ಟೆಂಟ್ ಇರುತ್ತೆ ಇಲ್ಲಿ. ಓಕೆ, ಅದು ನೀವು ಸ್ಟೇಟಸ್ ಇಂಪಾರ್ಟೆಂಟು. ಆಮೇಲೆ ನೀವು ವೆಬ್ಸೈಟ್ಗಳನ್ನು ನೋಡ್ತಾ ಇರಿ. ನನ್ನ ಚಾನಲ್ ಕೂಡ ನೀವು ಡೈಲಿ ಒಂದು ರೌಂಡ್ ನೋಡ್ತಾ ಇರಿ. ಟೆಲಿಗ್ರಾಮ್ ಲಿಂಕ್ ಕೊಟ್ಟಿದ್ದೀನಿ, ಅಲ್ಲಿ ಕೂಡ ಜಾಯಿನ್ ಆಗಿರಿ. ಅಲ್ಲಿ ಕೂಡ ನಿಮಗೆ ಮಾಹಿತಿ ಸಿಗುತ್ತೆ. ಕಂಟಿನ್ಯೂಸ್ ಆಗಿ ನಿಮ್ಮ ಸೀನಿಯರ್ಗಳು ಮಾಹಿತಿ ಕೊಡ್ತಾರೆ. ನಾನು ಬಂದರೆ ನಾನು ಮಾಹಿತಿ ಕೊಡ್ತೀನಿ. ಜೊತೆಗೆ ನಮ್ಮ ಯೂಟ್ಯೂಬ್ ಮುಖಾಂತರ ಕೂಡ ನಿಮಗೆ ಅಪ್ಡೇಟ್ಗಳನ್ನು ಕೊಡ್ತೀವಿ. ಬಟ್ ಸದ್ಯಕ್ಕೆ ಕೌನ್ಸ್ಲಿಂಗ್ ಯಾವುದೇ ಥರದಂಥ ಪ್ರಕ್ರಿಯೆ ಇಲ್ಲ. JNM ನರ್ಸಿಂಗ್ ಬೇಗ ಸ್ಟಾರ್ಟ್ ಆಗ್ಬೋದು, ಆದರೆ ಪ್ಯಾರಾಮೆಡಿಕಲ್ ಮಾತ್ರ ಏನಾಗುತ್ತೆ ಅಂದರೆ ಮುಂದಿನ ತಿಂಗಳು 15 ತಾರೀಕಿನ ನಂತರ ಏನಾದರೂ ಒಂದು ಹೊಸತು ಅಪ್ಡೇಟ್ ಗೊತ್ತಾಗುತ್ತೆ. ಅಲ್ಲಿ ತನಕ ಕೂಡ ಏನು ಗೊತ್ತೇ ಆಗೋದಿಲ್ಲ. ಆದರೆ ಮೆಸೇಜ್ ಬಂದಿಲ್ಲ ಅಂತ ಅನಾವಶ್ಯಕವಾಗಿ ಟೆನ್ಷನ್ ತೊಗೊಳ್ಳುವಂಥ ಅವಶ್ಯಕತೆ ಯಾರು ಕೂಡ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ.